ಹಾಯ್ ಎವ್ರಿವನ್. ಈ ಚಳಿನಲ್ಲಿ ನಮ್ಮಮ್ಮ ತುಂಬಾ ಟೇಸ್ಟಿಯಾಗಿ ಹಾಗೆ ಹೆಲ್ದಿಯಾಗಿರೋವಂಥ ಶುಂಠಿ ಕಾಫಿನ ಮಾಡ್ಕೊಡ್ತಾರೆ. ಅದರ ರೆಸಿಪಿನ ನಾನು ಇವತ್ತು ಶೇರ್ ಮಾಡ್ಕೊತಾ ಇದ್ದೀನಿ. ಪೌಡರ್ ಮಾಡ್ಕೊಳ್ಳೋದಕ್ಕೆ ಚಕ್ಕೆ, ಲವಂಗ, ಮೆಣಸು, ಜೀರಿಗೆನ 50 ಗ್ರಾಮ್ಸ್ ತೊಗೊಂಡಿದ್ದೀನಿ. ಒಣಶುಂಠಿ 100 ಗ್ರಾಮ್ಸ್, ಅರಿಶಿನದ ಕೊಂಬು, ಸೋಂಪು, ಏಲಕ್ಕಿ 25 ಗ್ರಾಮ್ಸ್, ಹಾಗೆ 200 ಗ್ರಾಮ್ಸ್ ಧನಿಯಾ ಬೀಜ ತೊಗೊಂಡಿದ್ದೀನಿ. ಎಲ್ಲ ಸ್ಪೈಸಸ್ನು ಲೋ ಫ್ಲೇಮಲ್ಲಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಲಾಸ್ಟಲ್ಲಿ ಅರಿಶಿನದ ಕೊಂಬು ಹಾಗೆ ಒಣಶುಂಠಿನ ಹಾಗೆ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ಈ ಶುಂಠಿ ಕಾಫಿ ಚಳಿ ಟೈಮಲ್ಲಿ ಬಾಡಿನ ಹೀಟಾಗಿ ಇಟ್ಕೊಳ್ಳೋದಕ್ಕೆ, ಕೋಲ್ಡು ಹಾಗೆ ಕಾಫ್ಗೆ ತುಂಬಾನೇ ಒಳ್ಳೇದು. ಎಲ್ಲ ಸ್ಪೈಸಸ್ನು ಒಂದೇ ಗ್ರೈಂಡರ್ ಅಲ್ಲಿ ಹಾಕೊಂಡು ನೀಟಾಗಿ ಪುಡಿ ಮಾಡ್ಕೊಂಡ್ರೆ ಈ ತರ ಪೌಡರ್ ರೆಡಿ ಆಗುತ್ತೆ. 1 ಕಪ್ ವಾಟರ್ಗೆ 1 ಸ್ಪೂನ್ ಪೌಡರ್, ಸ್ವಲ್ಪ ಬೆಲ್ಲ ಹಾಕೊಂಡು ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಳಿ. ನೀರು ಕುದ್ದು 1/2 ಕಪ್ಗೆ ಬಂದ್ಮೇಲೆ 1 ಕಪ್ ಮಿಲ್ಕ್ ಹಾಕೊಂಡ್ರೆ ತುಂಬಾನೇ ಟೇಸ್ಟಿ ಆಗಿರುವಂತ ಶುಂಠಿ ಕಾಫಿ ರೆಡಿ ಆಗುತ್ತೆ. ಸ್ವಲ್ಪ ಜನ ಇದಕ್ಕೆ ಶುಂಠಿ ಕಷಾಯ ಅಂತ ಕೂಡ ಕರೀತಾರೆ. ಈ ತರ ಪೌಡರ್ ಮಾಡ್ಕೊಂಡು ಒಂದ್ಸಲ ಶುಂಠಿ ಕಾಫಿನ ಟ್ರೈ ಮಾಡಿ. ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ನಿಮ್ಗೂ ಕೂಡ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಆಲ್.